ಯೋಜನೆ ಬಗ್ಗೆ ನಮ್ಮ ಅಧ್ಯಕ್ಷರು ಸವಿಸ್ತರವಾಗಿ ಮಾಹಿತಿ ನೀಡಿರ್ತಾರೆ. ಪ್ರತಿ ಮಂತು ಈ 5 ಯೋಜನೆಗಳಿಂದ ಸಹಸ್ರಾರು ಫಲಾನುಭವಿಗಳು ಇದು ಯೋಜನೆ ಸೇವೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಮುಂದೆಯೂ ಅವರಿಗೆ ಉತ್ತಮ ಸೇವೆಯನ್ನು ನಮ್ಮ ಪಂಚ ಗ್ಯಾರಂಟಿ ಯೋಜನೆಯಿಂದ ಅವರಿಗೆ ಒದಗಿಸಲಾಗುತ್ತದೆ. ಪಂಚ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಲು ಮುತುವರ್ಜಿ ವಹಿಸಿ ಎಂದು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ರಾಘವೇಂದ್ರ ಗುತ್ತೇದಾರ ಹೇಳಿದರು. ಕಾಳಗಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪಂಚ ಗ್ಯಾರಂಟಿಗಳಾದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇದೇ ವಿಚಾರವಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸಲಿಂಗಪ್ಪ ಡಿಕ್ಕಿಯವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಸಮಿತಿ ಸದಸ್ಯರಾದ ಮೊಹಮ್ಮದ್ ಗೂಡ್ಸಾಬ್, ಕಲ್ಯಾಣರಾವ್ ದೊಣ್ಣೂರ್, ದಿನೇಶ್ ಮುಖ, ಜಗನ್ನಾಥ್ ಪೂಜಾರಿ, ಗೀತಾ ಸಿಂಗ ಶೆಟ್ಟಿ, ಗೋದಾವರಿ ಕುಂದಗುಳ, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಲಕ್ಷ್ಮಣ್ ಶೃಂಗೇರಿ ಉಪಸ್ಥಿತರಿದ್ದರು. ಹೊಸಬೂರ್ಲಿಂದ ಇಲ್ಲಿದ್ದಾಗ 2 ಸುಲಭ ಬಸ್ 1 ಸಲ ಹೊಡೆದು ವಿದ್ಯಾರ್ಥಿಗಳಿಗೆ ಸರ್ ಹಿಂಗೆ ಅದ ನೋಡ್ರಿ ಹಾಕಿ ಅಂತ ಹೇಳಿದ್ರು. ನೀವೇನು ಮಾಡಿದ್ರಿ? ಶಕ್ತಿ ಯೋಜನೆ ಇರೋದ್ರಿಂದ ನಮ್ಮ ಕರ್ನಾಟಕ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಅವಾಯ್ಡ್ ಮಾಡಿ ಇವಾಗ ಬೆಂಗಳೂರು ಕ್ಯಾನ್ಸಲ್ ಆಗಿಲ್ಲ, ಪುನಃ ಕ್ಯಾನ್ಸಲ್ ಇವರೆಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲೇ ಓಡಿಸ್ಬೇಕಾಗಲ್ಲ. ಇದು ಸೆಂಟ್ರಲ್ ಆಫ್ ಸ್ಟೇಟಲ್ಲಿ ನಮ್ದಲ್ಲ, ಅದು ಎಮ್ ಡಿ ಲೆವೆಲ್ದಾಗ ಆಗಿರೋದು. ನಮ್ಮಲ್ಲಿ ಪುನಃ ಇತ್ತು ಅದು ಕಟ್ಟಾಗಿರೋದು. ಬೇರೆ ಯಾವುದೇ ಅಲ್ಲೆಲ್ಲ ಬಸ್ಗಳಂತೆ ಇಲ್ಲೇ ಓಡಿಸ್ಬೇಕಾಗಿಲ್ಲ. ಮೊದಲು ಸರ 31 ಶೆಡ್ಯೂಲ್ ಇದ್ದವು, ಈಗ 37 ಶೆಡ್ಯೂಲ್ ಮಾಡಿದ್ದೀವಿ ಸರ್. ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ ಸರ್. ಹೌದು ಸರ್, ರೋಡ್ ಹೆಚ್ಚಿಗೆ ಬಸ್ ಹೆಚ್ಚಿಗೆ ಆಟೋಮೆಟಿಕ್ ಅದು ರೋಡ್ ಹೆಚ್ಚೋದು ಬಸ್ ಹೆಚ್ಚಿಗೆ ಬರ್ತದೆ ಸರ್. ರಿಕ್ವೈರ್ಮೆಂಟ್ ಬೇಕಾಗ್ತದೆ ಸರ್. ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಾರೆ. ಎಕ್ಸಾಮ್ ನೋಡ್ರಿ ಸರ್, ನೋಡ್ರಿ ಸರ್ಕಾರ ಯೋಜನೆ ಮುಟ್ಟಬೇಕು. ಮತ್ತೆ ಯಾವುದೇ ಸರ್ಕಾರ ಯೋಜನೆ ಸುಮ್ಮನೆ ದುರುಪಯೋಗ ಮಾಡ್ಕೊಂಡಿದ್ರಿಗೆ ಅಂಥವೆಲ್ಲ ಬಂದ್ ಆಗುತ್ತೆ. ಅವ್ರು ಹೇಳಿದ್ರೆ ನಮ್ಮ ಪಾಸ್ಬುಕ್ ಇಲ್ಲ, ಪಾಸ್ಬುಕ್ ಇದ್ದವರಿಗೆ ಬೇರೆ ನಮ್ಮ ಅಂಗನವಾಡಿ ಟೀಚರಲ್ಲಿ ಅವ್ರು ಆಫೀಸರ್ಗೆ ಅಸಿಸ್ಟ್ ಮಾಡಿದ ಅಂತ ಹೇಳಿದ್ರು ಮೇಡಮ್ ಅವರು. ಇಲ್ಲಿ ತನಕ ಯಾರು ಬಂದ ಕೇಸ್ ಯಾವ ಮನೆಗೆ ಹೋಗಿಲ್ಲ, ಯಾವ ಪಂಚಾಯತಿ ಕೇಳಿದ್ರು ಬಂದ ಕೇಸಿ. ಈಗ ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಏನು ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ. ನಮ್ಮ ಆಫೀಸ್ನಲ್ಲಿ ಲಕ್ಷ್ಮಿ ಅಂತೇಳಿ ಸಾಕಷ್ಟು ಜನ ಬರ್ತಾರೆ ಸರ್. ನಾನು ಆಫೀಸ್ನಲ್ಲಿ ಇರ್ತಾರೆ, ಅಬ್ಸರ್ವ್ ಮಾಡಿದ್ದೀನಿ. ಸಾಕಷ್ಟು ಜನ ಅವ್ರ ಆಧಾರ್ ಕಾರ್ಡು, ರೇಷನ್ ಕಾರ್ಡು ತೊಗೊಂಡು ಬಂದಿರ್ತಾರೆ, ಸ್ಟೇಟಸ್ ನೋಡ್ತಾರೆ, ಹಿಂಗಾಗಲಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಸ್ಟೇಟಸ್ ನೋಡಿ ಹಿಂಗಾಗಂತ ಹೇಳಿ ಕಳಿಸ್ತಾರೆ ಸರ್. ಜಾಸ್ತಿ ವರ್ಕರ್ಸ್ಗೆ ಜೊತೆ ಮಾಡಿ ಬ್ಯಾಂಕಿಂಗ್ ಕೆಲವೊಂದು ಸಕ್ಸಸ್ ಸ್ಟೋರಿ ಸದಸ್ಯರು ಮಾಡಿದ್ರೆ ಸಕ್ಸಸ್ ಸ್ಟೋರಿ ಒಳ್ಳೆ ಪ್ರಾರಂಭಿಕ ತಗೊಂಡು ಏನಾದರೂ